ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಲಿ ನಾನು ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ಖಾರ ಕಡುಬನ್ನ ಮಾಡ್ತಾ ಇದ್ದೀನಿ. ಆರೋಗ್ಯಕರವಾದಂಥ ಈ ಖಾರ ಕಡುಬು ನಾವು ಹಬ್ಬದ ಟೈಮಲ್ಲೇ ಆಗಲಿ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ತಿನ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಖಾರ ಕಡುಬು ಮಾಡೋದಕ್ಕೆ 1 ಕಪ್ಪಷ್ಟು ಕಡಲೆಬೇಳೆನ ಹಾಕಿ ಇದನ್ನು 1-2 ರಿಂದ 3 ಅವರ್ ನೆನೆಸ್ಕೊಳ್ಬೇಕಾಗತ್ತೆ. ಇದು ಬೇಳೆ ಎಲ್ಲ ಚೆನ್ನಾಗಿ ನೆನ್ಕೊಳ್ಬೇಕು. ಈಗ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಖಾರ ಕಡುಬುಗೆ ಇಲ್ಲಿ ನಾನು 1 ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. 7 ರಿಂದ 8 ಬೆಳ್ಳುಳ್ಳಿ ಹೆಸರು, 1 ಸ್ಮಾಲ್ ಚಕ್ಕೆ ಪೀಸು, 4 ಲವಂಗ, 1 ಟೀ ಸ್ಪೂನಷ್ಟು ಜೀರಿಗೆ, 2 ಸ್ಮಾಲ್ ಸೈಜು ಈರುಳ್ಳಿ, ಸಬ್ಸಿಗೆ ಸೊಪ್ಪು ನಾನು ಒಂದು ಅರ್ಧ ಬಟ್ಲು ಆಗ್ಬೋದು ಅಷ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಪುದೀನ, 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1-2 ಕಡ್ಡಿಯಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. 10 ರಿಂದ 12 ಹಸಿಮೆಣ್ಸಿನ್ಕಾಯಿ ನೋಡಿ ನೀವು ಖಾರಕ್ಕೆ ಸರಿ ಹೋಗೋಂಗೆ ತೊಗೊಳ್ಳಿ. ಇಲ್ಲಿ ನಾನು ಮೀಡಿಯಮ್ ಆಗಿರೋಂಥ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ಈಗ ಬೇಳೆ ನೋಡಿ ನಾನು ಇಲ್ಲಿ 3 ಅವರ್ ನೆನೆಸ್ಕೊಂಡಿರೋಂಥ ಬೇಳೆನ ಇಟ್ಕೊಂಡಿದ್ದೀನಿ. ಅಂದರೆ ಬೇಳೆ 3 ಅವರ್ ನೆನೆಸ್ಕೊಂಡ್ರೆ ಚೆನ್ನಾಗಿ ನೆಂದಿರುತ್ತೆ. ನಾವು ಈ ಥರ ಕೈಯಲ್ಲಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಕಟ್ ಆಗುತ್ತೆ, ಆವಾಗ ಚೆನ್ನಾಗಿ ನೆಂದಿದೆ ಅಂತ ಬೇಳೆ. ಈಗ ಬೇಳೆ ನೆಂದಿದೆ. ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಇದನ್ನು ರುಬ್ಕೊಳ್ಳೋಣ. ಇದು ಸ್ವಲ್ಪ ಅಂದರೆ ನೀರು ಹಾಕ್ತಿರೇ ರುಬ್ಕೊಳ್ಬೇಕಾಗುತ್ತೆ. ರುಬ್ಕೊಂಡ್ಬಿಟ್ಟು ಇದಕ್ಕೆ ನಾವು ಕಡಲೆಬೇಳೆ ಕೂಡ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಅಂದರೆ ಕಡಲೆಬೇಳೆ ಹಾಕಿ ನೀವು ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಈ ಥರ ಸ್ವಲ್ಪ ಕೋರ್ಸ್ ಹಂಗೆ ರುಬ್ಕೊಂಡ್ರೂ ಸಾಕು, ತುಂಬ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ವಡೆ ಎಲ್ಲ ಮಾಡ್ಬೇಕಾದ್ರೆ ಕಡಲೆಬೇಳೆ ವಡೆ ಯಾವ ಥರ ರುಬ್ಕೊಳ್ತೀವೋ ಅದೇ ಥರನೇ ಬೇಳೆ ಕೂಡ ಒಂದೊಂದು ಇತ್ತು ಅಂದರೆ ಬಾಯಿಗೆ ಸಿಕ್ಕರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ನಾವು ಪೂರ್ತಿಯಾಗಿ ಎಲ್ಲ ಬೇಳೆನೂ ರುಬ್ಬಿ ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಯಾಕೆಂದರೆ ನಾವು ಮೊದಲೇ ಇವಾಗ ನಾವು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸೊಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನೀರು ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಮತ್ತು ನಾವು ಇದು ಸ್ಟಫಿಂಗ್ ಮಾಡಬೇಕಾದ್ರೆ ಸೊ ಫಸ್ಟು ರುಬ್ಬಿ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ಆಮೇಲೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಏನು ನಾವು ಫಿಲ್ ಮಾಡ್ಕೊಳ್ತೀವಿ ಅಂದಾಗ ಈರುಳ್ಳಿ ನಾವು ಕಟ್ ಮಾಡ್ಕೊಂಡಿರೋ ಸೊಪ್ಪೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಮೊದಲಿಗೆ ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಅಥವಾ ನೀವು ಪಾತ್ರೆಯಲ್ಲಿ ಮಾಡ್ತೀವಿ ಅಂದರೆ ಪಾತ್ರೆಯಲ್ಲೇ ಮಾಡ್ಕೊಬೋದು, ಯಾವುದ್ರಲ್ಲಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ 1.5 ಕಪ್ಪಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ನಾವು ಯಾವ ಕಪ್ಪಲ್ಲಿ ನೀರನ್ನು ತೊಗೊಳ್ತೀವೋ ಅದೇ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು 1 ಕಪ್ಪಷ್ಟು ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ 1.5 ಕಪ್ ನೀರಿಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಈಗ ನೋಡಿ ನೀರು ಹಾಕ್ಕೊಂಡು ಈಗ ಇದಕ್ಕೆ ನಾನಿಲ್ಲಿ 1-2 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು 4 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಗಂಟಿಲ್ದೇ ಇರೋಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಗೋಧಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗೋಧಿ ಹಿಟ್ಟಾಗಲಿ ಅಥವಾ ನೀವು ಮೈದಾ ಹಿಟ್ಟಾಗಲಿ ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡಿದೆ, ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಕಿ ಈ ಥರ ಮಾಡೋದ್ರಿಂದ ಸ್ಮೂತಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಕಡುಬು. ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿರೋದು. ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಟೇಸ್ಟಿಗೆ ಸರಿ ಹೋಗೋಂಗೆ 1/2 ಸ್ಪೂನ್ ಅಥವಾ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು. ಇವಾಗ ನೀರು ಕುದೀತಾ ಇದೆ ಅಂದಾಗ ಹಿಟ್ಟನ್ನು ಹಾಕ್ಕೊಳ್ಬೇಕು. ಕಡಿಮೆ ಉರಿ ಇಟ್ಬಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡಾಗ ಕಡಿಮೆ ಉರಿ ಇಟ್ಕೊಂಡು ಈ ಥರ 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಹಿಟ್ಟನ್ನೇನು ನಾವು ಬೇಯಿಸ್ಕೊಳ್ಳೋದೇನು ಬೇಡ, ಯಾಕೆಂದರೆ ಮತ್ತೆ ನಾವು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಹಿಟ್ಟು ಬೇಯಿಸ್ಕೊಳ್ಳೋದೇನು ಬೇಡ. 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಈ ಥರ ಬಿಸಿಲಿನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಹಿಟ್ಟು ಹಸಿದಿರುತ್ತಲ್ಲ, ಗಂಟುಗಳು ಹಾಕದೇ ಇರೋಂಗೆ ಈ ಥರ ಎಲ್ಲ ಚೆನ್ನಾಗಿ ಬಿಸಿ ಮೇಲೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ಪೂರ್ತಿಯಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಅಂದರೆ ನೀವು ಮುದ್ದೆ ಕೋಲಲ್ಲಾದರೂ ಮಾಡ್ಕೊಳ್ಬೋದು ಅಥವಾ ಯಾವುದಾದ್ರೂ ನೀವು ವುಡನ್ ಸ್ಟಿಕ್ಕಿಂದಾಗಲಿ ಒಂದು ಸ್ಪೂನಿಂದಾಗಲಿ ಯಾವುದರಿಂದ ಆದರೂ ಮಾಡ್ಕೊಳ್ಬೋದು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 10 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡೋಣ. 10 ನಿಮಿಷ ಬಿಟ್ಟು ಮತ್ತೆ ಇದನ್ನು ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿಯಾಗಿ ಎಲ್ಲ ಅಂದರೆ ಗಂಟುಗಳೇನಾದರೂ ಇದ್ದರೆ ಇದರಲ್ಲಿ ಎಲ್ಲನೂ ಒಡ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟು. ನೀವು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಅಂದರೆ ನಾವು ಗೋಧಿ ಹಿಟ್ಟೆಲ್ಲ ಯಾವ ಥರ ನಾದ್ಕೊಳ್ತೀವೋ ಅದೇ ಥರನೇ ಇದನ್ನು ಚೆನ್ನಾಗಿ ನಾದ್ಕೊಂಡ್ರೆ ಕಡುಬು ಒಡೆಯೋದಿಲ್ಲ, ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದನ್ನು ಪೂರ್ತಿಯಾಗಿ ಎಲ್ಲ ಈ ಥರ ಎಷ್ಟಾಗುತ್ತೋ ಅಷ್ಟು ನಾದ್ಕೊಂಡು ಇದನ್ನು ಒಂದು ಹಾಟ್ ಬಾಕ್ಸಿಗೆ ಇಲ್ಲಾಂದರೆ ನೀವು ಒಂದು ತೇವ ಬಟ್ಟೆ, ಕಾಟನ್ ಬಟ್ಟೆಗೆ ಹಾಕಿ ಇಟ್ಕೊಳ್ಬೋದು. ಹಿಟ್ಟನ್ನು ಮಾತ್ರ ಇದು ಗಾಳಿಲಿ ಹಾರೋದಕ್ಕೆ ಬಿಡಬಾರ್ದು ಅಷ್ಟೇ. ಹಬ್ಬಗಳ ಟೈಮಲ್ಲಾದ್ರೆ ನಾವು ಸಿಹಿ ಕಡುಬು, ಖಾರ ಕಡುಬು ಎರಡೂ ಮಾಡ್ತೇವೆ. ಆವಾಗ ನೀವು ಬೇಕಾದ್ರೆ ಒಂದೇ ಸರಿ ಈ ಥರ ಮುದ್ದೆನ ಮಾಡ್ಕೊಂಡ್ಬಿಟ್ಟು ಎರಡಕ್ಕೂ ಸಪ್ರೇಟಾಗಿ ಸ್ವಲ್ಪ ಎತ್ತಿಟ್ಕೊಂಡು ಮಾಡ್ಕೋಬೋದು. ಈಸಿಗೂ ಆಗುತ್ತೆ, ಬೇಗನೂ ಆಗುತ್ತೆ. ಈಗ ನಾನಿದು ಮಾಡಿಕೊಂಡು ನಾದ್ಕೊಂಡಾದ್ಮೇಲೆ ಒಂದು ಹಾಟ್ ಬಾಕ್ಸಿಗೆ ಇಟ್ಕೊಂಡಿದ್ದೀನಿ. ಈಗ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಪಾತ್ರೆಗೆ ಸ್ಟ್ಯಾಂಡ್ ಹಾಕಿ ಸ್ವಲ್ಪ ನೀರು ಹಾಕಿ ಈಗ ಒಂದು ಹೋಲ್ಸಿರೋಂಥ ಪ್ಲೇಟ್ ಮೇಲೆ
ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದು ಇಡ್ಲಿ ಪಾತ್ರೆ ಯೂಸ್ ಮಾಡ್ತಿರೋ ಇಡ್ಲಿ ಪಾತ್ರೆ ಆಗಲಿ ಅಥವಾ ಕುಕ್ಕರ್ನಲ್ಲೇ ಆಗಲಿ ಮಾಡ್ಕೊಳ್ಬೋದು. ಈ ಥರನೇ ಮಾಡ್ಕೋಬೇಕು ಅಂತ ಏನಿಲ್ಲ. ಈಗ ಇದು ನೀರು ಬಿಸಿ ಆಗೋಷ್ಟರಲ್ಲಿ ನಾವೀಗ ಖಾರ ಕಡುಬುಗೆ ಬೇಕಾಗಿರೋಂಥ ಹೂರ್ಣನ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಕಡಲೆಬೇಳೆ ಎಲ್ಲ, ಇದನ್ನು ನೋಡಿ ಈಗ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ನಾವು ಯಾವಾಗ ಮಾಡ್ತೀವೋ ತಕ್ಷಣಕ್ಕೆ ಆವಾಗ ಮಿಕ್ಸ್ ಮಾಡಿಕೊಂಡ್ರೆ ನೀರು ಬಿಟ್ಕೊಳ್ದೇ ಇರುತ್ತೆ. ಹಂಗಾಗ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಎಲ್ಲ ಸಬ್ಸಿಗೆ ಸೊಪ್ಪು, ಪುದೀನ, ಕರಿಬೇವು ಮತ್ತು ಕೊತ್ತಂಬರಿ ಹಾಕಿ ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲೇ ಮಿಕ್ಸ್ ಮಾಡಿಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ ಅಂತ ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ದೇವ್ರ ನೈವೇದ್ಯಕ್ಕೆ ಇಡ್ತೀವಿ ಅಥವಾ ಹಬ್ಬದ ದಿವಸ ಈರುಳ್ಳಿ ಎಲ್ಲ ತಿನ್ನಲ್ಲ ಅನ್ನೋಂಗಿದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಇದಕ್ಕೆ ಬೇಕಾದ್ರೆ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಥವಾ ನೀವು ಬೆಳಗಿನ ಬ್ರೇಕ್ಫಾಸ್ಟ್ಗಳಿಗೆ ಮಾಡ್ತೀವಿ ಅಂದಾಗ ಈ ಥರ ಈರುಳ್ಳಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲನೂ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಈ ಥರ ಮಾಡಿಟ್ಕೊಳ್ಳಿ. ಈ ಥರ ಮಾಡಿಟ್ಕೊಂಡ್ರೆ ಅಂದರೆ ತುಂಬ ನೀರಂಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಯಾಕೆಂದರೆ ನಾವು ಆವಿಲ್ ಬೇಯಿಸಿದಾಗ ಗಟ್ಟಿಯಾಗಿದ್ದರೆ ಒಳಗಡೆನೂ ಸರಿಯಾಗಿ ಬೇಯೋದಿಲ್ಲ. ತುಂಬ ನೀರಂಗಿದ್ರೂ ಕಡುಬು ಬಿಟ್ಕೊಂಡಂಗೆ ಆಗಿಬಿಡುತ್ತೆ. ಈ ಥರ ಎಲ್ಲನೂ ಉಂಡೆ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ಈಗ ನಾನಿಲ್ಲಿ ಚಪಾತಿ ಪ್ರೆಸರಿಂದನೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಪ್ರೆಸರಿಂದ ಆದರೆ ತುಂಬ ಈಸಿಯಾಗಿ ಆಗುತ್ತೆ. ಕೈಯಲ್ಲಿ ಮಾಡ್ಕೊಳ್ಳೋರು ಕೈಯಲ್ಲಿ ಮಾಡ್ಕೊಬೋದು ಅಥವಾ ಮೌಲ್ಡಿಂದ ಆದ್ರೂ ಮಾಡ್ಕೊಳ್ಬೋದು. ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ಥರ ಎಲ್ಲನೂ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ಬೇಕು ಬೇಗ ಬೇಗ. ಸರಿಗೆ ಎಷ್ಟನ್ನ ಸ್ಟೀಮಲ್ಲಿ ಬೇಯಿಸ್ಕೊಳ್ತೀರೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲನೂ ಒಟ್ಟಿಗೆ ಮಾಡಿಟ್ಕೊಂಡ್ಬಿಟ್ರೆ ಕಡುಬು ಕೂಡ ಮೇಲೆ ಎಲ್ಲ ಹಾರ್ದಂಗೆ ಆಗುತ್ತೆ, ಅದು ಅವಾಗ ಬಿಟ್ಕೊಂಡಂಗೂ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಎಷ್ಟು ನೀವು ಸ್ಟೀಮಲ್ಲಿ ಒಂದ್ಸರಿ ಬೇಯಿಸ್ಕೊಳಕ್ಕಾಗುತ್ತೋ ಅಷ್ಟನ್ನು ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈ ಥರ ಪೂರ್ತಿಯಾಗಿ ಅಂದರೆ ಒಂದು 4 ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 4 ನಾನು ಒಟ್ಟಿಗೆ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋವಂಥ ಖಾರದ ಹೂರ್ಣ ಏನಿದೆ ಇದನ್ನು ತುಂಬ್ಕೊಳ್ಳೋಣ. ನೋಡಿ ಈ ಥರ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ಈ ಕಡೆ ಆ ಕಡೆ ನೀವು ಪ್ರೆಸ್ ಮಾಡಿಕೊಂಡು ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ಹಿಟ್ಟು ಹಸಿದಾಗಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಜಾಗ ಈ ಥರ ಬಿಟ್ಕೊಳ್ಬೇಕು. ಪೂರ್ತಿಯಾಗಿ ಪ್ರೆಸ್ ಮಾಡಿದ್ರೂ ಬೇಯುತ್ತೆ, ಆದರೆ ಈ ಥರ ಸ್ವಲ್ಪ ಗ್ಯಾಪ್ ಬಿಟ್ಟರೆ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನಾವಾದರೆ ಇದೇ ಥರನೇ ಮಾಡೋದು. ಸೊ ನಾನು ಈ ಥರ ಎಲ್ಲ ಕಡುಬು ಮಾಡಿಟ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡುವಾಗ ಬೇಕಾದ್ರೆ ಬಾಳೆ ಎಲೆ ಅಥವಾ ಅರಿಶಿಣದ ಎಲೆ ಹಾಕಿಬಿಟ್ಟು ಕೂಡ ಸ್ಟೀಮಲ್ಲಿ ಕಡುಬುನ ಬೇಯಿಸ್ಕೊಳ್ಬೋದು. ಅದು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಥವಾ ನಿಮಗೇನು ಬಾಳೆದೆಲೆ ಅರಿಶಿಣದೆಲೆ ಇಲ್ಲ ಅಂದರೆ ಈ ಥರ ಒಂದು ಸ್ಟೀಮ್ ಪ್ಲೇಟ್ ಮೇಲೆ ಇಟ್ಬಿಟ್ಟು ಕೂಡ ಸ್ಟೀಮ್ ಮಾಡ್ಕೋಬೋದು. ಅಂದರೆ ಇದನ್ನು ನಾವು ಒಂದು 15-20 ನಿಮಿಷ 20 ನಿಮಿಷ ಆದರೂ ಸ್ಟೀಮ್ ಮಾಡ್ಕೋಬೇಕು. ಏಕೆಂದರೆ ಹಸಿ ಸ್ಟಫಿಂಗ್ ಹಾಕಿರೋದ್ರಿಂದ ಖಾರ ಕಡುಬುಗೆ ಅದು 20 ನಿಮಿಷ ಅಂತೂ ಬೇಯಿಸ್ಕೊಳ್ಳೇಬೇಕು. ಸಿಹಿ ಕಡುಬು ಆದರೆ ಒಂದು 5-8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಖಾರ ಕಡುಬು ಆದರೆ ನೀವು 20 ನಿಮಿಷ ಅಂತೂ ಬೇಯಿಸ್ಕೊಳ್ಳೇಬೇಕು. ಇದನ್ನು 20 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದು, ಟೇಸ್ಟಿಯಾಗೂ ಇರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ನೋಡಿ ಈಗ ನಾನು ಸ್ಟೀಮ್ ಪ್ಲೇಟ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ಇಟ್ಕೊಂಡ್ಬಿಟ್ಟು ಒಂದು 20 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಮತ್ತು ಒಂದು 20 ನಿಮಿಷ ಆದಮೇಲೆ ತಕ್ಷಣವೇ ತೆಕ್ಕೊಳ್ಳೋಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇಲ್ಲ 10 ನಿಮಿಷ ಹಾಗೆ ಬಿಟ್ಟುಬಿಡಿ. ಹಿಟ್ಟು ಅಕ್ಕಿ ಹಿಟ್ಟಾಗಿರೋದ್ರಿಂದ ಕೈಗೆ ಮೆತ್ಕೊಂಡು ಬಂದುಬಿಡುತ್ತೆ. ಒಂದು 20 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಸೆಟ್ಟಾಗಿರುತ್ತೆ, ಅಂದರೆ ಕೈಗೆ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಖಾರ ಕಡುಬು ಸ್ವಲ್ಪ ನೋಡಿ ಈ ಥರ ಬಿಟ್ಕೊಂಡಂಗೆ ಆಯಿತು ಅಂದ್ರೂ ಏನೂ ಆಗೋದಿಲ್ಲ, ಆಚೆ ಎಲ್ಲ ಬರೋದಿಲ್ಲ, ಹೂರ್ಣ ಹಾಗೇ ಇರುತ್ತೆ. ಈಗ ನಾನು ಇನ್ನೊಂದು ಬ್ಯಾಚು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಯಾವಾಗ ಸ್ಟೀಮ್ ಮಾಡ್ಕೊಳ್ತೀವೋ ಆವಾಗೇ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು. ಒಂದು ಆರ್ಟ್ ಬಾಕ್ಸಲ್ಲಾದರೂ ಹಾಕಿಟ್ಕೊಳ್ಳಿ ಉಂಡೆಗಳು ಮಾಡಿ, ಇಲ್ಲಾಂದರೆ ಒಂದು ಕಾಟನ್ ತೇವ ಬಟ್ಟೆ ಮೇಲೆ ಆದರೂ ಇಟ್ಕೊಳ್ಳಿ. ಈ ಥರ ನೀವು ಸ್ಟೀಮ್ ಮಾಡ್ಕೊಳ್ತೀವಿ ಅಂದಾಗ ಮಾತ್ರನೇ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಹಿಟ್ಟು ಸ್ವಲ್ಪ ಸೀಳ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಇದೇ ಥರನೇ ಹಾಕ್ಕೊಂಡು ನಾನು ಇನ್ನೊಂದು ಬ್ಯಾಚು ಸ್ಟೀಮ್ ಮಾಡಿ 20 ನಿಮಿಷ ತೆಕ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಥರ ಖಾರ ಕಡುಬು ಸೀಳ್ಕೊಂಡ್ರೂ ಪರವಾಗಿಲ್ಲ, ಹೂರ್ಣ ಏನು ನಾವು ಇಟ್ಟಿರೋದು ಸ್ಟಫಿಂಗ್ ಆಚೆ ಏನೂ ಬರೋದಿಲ್ಲ, ತುಂಬ ಈಸಿಯಾಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಹಬ್ಬಗಳ ಟೈಮಲ್ಲಿ ಕೂಡ ಮಾಡ್ಕೋಬೋದು. ಹಬ್ಬದ ಟೈಮಲ್ಲಿ ಮಾಡ್ಕೊಳ್ತೀವಿ ಅಂದರೆ ನೀವು ಈರುಳ್ಳಿನ ಸ್ಕಿಪ್ ಮಾಡಿ ಮಾಡ್ಕೊಳ್ಳಿ, ಕೊಬ್ಬರಿನೂ ಹಾಕ್ಕೊಳ್ಬೋದು ಇದಕ್ಕೆ. ಇದನ್ನು ನಾವು ಇಡ್ಲಿ ಥರನೇ ಸಾಂಬಾರು ಜೊತೆನೂ ತಿನ್ಬೋದು ಅಥವಾ ಚಟ್ನಿ ಜೊತೆ, ಹಾಗೆ ಬರೀ ತುಪ್ಪದ ಜೊತೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕರವಾಗಿರುವಂಥ ಈ ಖಾರ ಕಡುಬು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.